ನಮಸ್ಕಾರ. ನಿಮ್ಮ ಕನ್ನಡ ಝೋನ್ ಚಾನೆಲ್ಗೆ ಸ್ವಾಗತ. ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆ 1 ಫೆಬ್ರವರಿ 28ರಿಂದ ಮಾರ್ಚ್ 17ರವರೆಗೆ ನಡೆದಿತ್ತು. ಪದವಿ ಪೂರ್ವ ಶಿಕ್ಷಣ ಇಲಾಖೆಯು ಫಲಿತಾಂಶವನ್ನು ಬಹಳ ಬೇಗನೆ ನೀಡುವ ಉದ್ದೇಶದಿಂದ ಮಾರ್ಚ್ 22ರಿಂದ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನಕ್ಕೆ ಆದೇಶ ನೀಡಿತ್ತು. ಅದರನ್ವಯ ಹಲವು ವಿಷಯಗಳ ಮೌಲ್ಯಮಾಪನವು ಮಾರ್ಚ್ 22ರಿಂದ ಪ್ರಾರಂಭವಾಗಿತ್ತು. ಇನ್ನು ಕೆಲವು ವಿಷಯಗಳ ಮೌಲ್ಯಮಾಪನ ಮಾರ್ಚ್ 24ನೇ ತಾರೀಕಿನಿಂದ ಪ್ರಾರಂಭವಾಯಿತು. ಇದೀಗ ಎಲ್ಲ ವಿಷಯಗಳ ಮೌಲ್ಯಮಾಪನ ಮುಗಿಯುತ್ತಾ ಬಂದಿದೆ. ಕನ್ನಡ, ರಸಾಯನಶಾಸ್ತ್ರ, ಲೆಕ್ಕಶಾಸ್ತ್ರ, ಅರ್ಥಶಾಸ್ತ್ರ, ಭೌತಶಾಸ್ತ್ರ, ಗಣಕಶಾಸ್ತ್ರ, ವ್ಯವಹಾರ ಅಧ್ಯಯನ, ಜಿಯೋಗ್ರಫಿ, ಸಮಾಜಶಾಸ್ತ್ರ, ರಾಜ್ಯಶಾಸ್ತ್ರ, ಇತಿಹಾಸ ಈ ಎಲ್ಲ ವಿಷಯಗಳ ಮೌಲ್ಯಮಾಪನ ಈಗಾಗಲೇ ಮುಕ್ತಾಯ ಆಗಿದೆ. ಇನ್ನು ಇಂಗ್ಲಿಷ್ ಸೇರಿದಂತೆ ಉಳಿದ ವಿಷಯಗಳ ಮೌಲ್ಯಮಾಪನ ಮಾರ್ಚ್ 30ರ ಒಳಗೆ ಅಂದರೆ ಇನ್ನೆರಡು ದಿನಗಳಲ್ಲಿ ಮುಕ್ತಾಯ ಆಗುತ್ತೆ. ಪದವಿ ಪೂರ್ವ ಶಿಕ್ಷಣ ಇಲಾಖೆಯು ಅಂದುಕೊಂಡಂತೆ ಮೌಲ್ಯಮಾಪನ ಮುಕ್ತಾಯ ಆಗ್ತಿದ್ದು ಫಲಿತಾಂಶವನ್ನು ಬಹಳ ಬೇಗನೆ ಬಿಡುಗಡೆ ಮಾಡುವ ಎಲ್ಲ ಸಾಧ್ಯತೆಗಳು ಇವೆ. ಈ ಬಾರಿ ನೀಲನಕ್ಷೆ ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆಗಳ ಆಧಾರದ ಮೇಲೆ ಪ್ರಶ್ನೆ ಪತ್ರಿಕೆಯನ್ನ ನೀಡಿದ್ದ ಕಾರಣ ಮತ್ತು ಯಾವುದೇ ಪ್ರಶ್ನೆ ನೀಲಿನಕ್ಷೆಯನ್ನ ಹೊರತುಪಡಿಸಿ ಹಾಗೂ ಪಠ್ಯವನ್ನ ಹೊರತುಪಡಿಸಿ ಬಂದಿಲ್ಲದ ಕಾರಣ ಯಾವುದೇ ವಿಷಯಕ್ಕೂ ಗ್ರೇಸ್ ಮಾರ್ಕ್ಸ್ ಅನ್ನ ಈ ಬಾರಿ ನೀಡಲಾಗಿಲ್ಲ. ಇನ್ನು ಮೌಲ್ಯಮಾಪನ ಹೇಗೆ ನಡೆದಿದೆ ಎಂಬ ಆತಂಕ ಎಲ್ಲ ವಿದ್ಯಾರ್ಥಿಗಳಿಗೂ ಇದೆ. ಮೌಲ್ಯಮಾಪನಕ್ಕೆ ತೆರಳಿದ್ದ ಮೌಲ್ಯಮಾಪಕರು ಇಲಾಖೆ ನೀಡಿದ್ದ ಕೀ ಉತ್ತರಗಳನ್ನು ನೋಡಿ ಮೌಲ್ಯಮಾಪನವನ್ನು ಮಾಡಿದ್ದಾರೆ. 76 ಅಂಕಗಳ ಮೇಲ್ಪಟ್ಟ ಉತ್ತರ ಪತ್ರಿಕೆಗಳನ್ನು ಆಯಾ ವಿಷಯಗಳ ಸಂಪನ್ಮೂಲ ವ್ಯಕ್ತಿಗಳು ಪರಿಶೀಲನೆ ಮಾಡಿ ಎಲ್ಲವೂ ಸರಿ ಇದ್ರೆ ಅಂಕಗಳನ್ನು ನೀಡ್ತಾರೆ. ಅಥವಾ ಆ ಉತ್ತರ ಪತ್ರಿಕೆಯಲ್ಲಿ ಏನಾದರೂ ತಪ್ಪಿದ್ರೆ ಅವರು ಅಂಕಗಳನ್ನು ಕಡಿತಗೊಳಿಸುವ ಅಧಿಕಾರವನ್ನು ಹೊಂದಿರ್ತಾರೆ. ಮೌಲ್ಯಮಾಪನ ಆಗಿದೆ, ಇನ್ನೂ ಕೆಲವು ದಿನಗಳು ಅಂಕಗಳು ಅಪ್ಡೇಟ್ ಆಗಲಿಕ್ಕೆ ಸಮಯ ಬೇಕೇನೋ ಅನ್ಕೋಬೇಡಿ. ಮೌಲ್ಯಮಾಪನ ಹೇಗಿರುತ್ತೆ ಅಂದರೆ ಪ್ರತಿದಿನ ಬೆಳಗ್ಗೆ 12 ಉತ್ತರ ಪತ್ರಿಕೆಗಳನ್ನು ನೀಡ್ತಾರೆ. ಅದನ್ನು ಸಹಾಯಕ ಮೌಲ್ಯಮಾಪಕರು ಮೌಲ್ಯಮಾಪನ ಮಾಡಿ ತಮ್ಮ ಅಂಕಗಳನ್ನು ಅವರೇ ನಿಮ್ಮ ನೋಂದಣಿ ಸಂಖ್ಯೆಗೆ ಕಂಪ್ಯೂಟರ್ನಲ್ಲಿ ಎಂಟ್ರಿ ಮಾಡ್ತಾರೆ. ನಂತರ ಮಧ್ಯಾಹ್ನವೂ ಕೂಡ 12 ಉತ್ತರ ಪತ್ರಿಕೆಗಳನ್ನ ನೀಡಲಾಗುತ್ತೆ. ಅದನ್ನು ಅಷ್ಟೇ ಮೌಲ್ಯಮಾಪನ ಮಾಡಿ ವೆಬ್ಸೈಟ್ನಲ್ಲಿ ಎಂಟ್ರಿ ಮಾಡಲಾಗುತ್ತೆ. ಒಂದು ದಿನಕ್ಕೆ 24 ಉತ್ತರ ಪತ್ರಿಕೆಗಳನ್ನು ಮೌಲ್ಯಮಾಪಕರಿಗೆ ಮೌಲ್ಯಮಾಪನವನ್ನು ಮಾಡಲಿಕ್ಕೆ ನೀಡಲಾಗುತ್ತೆ. ಕೆಲವೊಂದು ದಿನಗಳಲ್ಲಿ ಹೆಚ್ಚುವರಿ 6-7 ಉತ್ತರ ಪತ್ರಿಕೆಗಳನ್ನು ನೀಡಲಾಗುತ್ತೆ. ತಮ್ಮ ಉತ್ತರ ಪತ್ರಿಕೆಗಳು ಮೌಲ್ಯಮಾಪನವಾದ ದಿನದಂದೇ ಕಂಪ್ಯೂಟರ್ನಲ್ಲಿ ತಮ್ಮ ನೋಂದಣಿ ಸಂಖ್ಯೆಗೆ ಎಂಟ್ರಿ ಆಗಿರುತ್ತೆ. ಹಾಗಾಗಿ ಸ್ಕೂಟ್ನಿ ಕೆಲಸ ಮುಕ್ತಾಯವಾದ ತಕ್ಷಣ ತಮ್ಮ ಫಲಿತಾಂಶ ಹೊರಬೀಳುತ್ತೆ. ಇಲಾಖೆ ಈಗಾಗಲೇ ಹೇಳ್ತಿರುವಂತೆ ಏಪ್ರಿಲ್ 7ರಂದೇ ಫಲಿತಾಂಶ ಹೊರಬೀಳಬಹುದು. ಇಲ್ಲಾಂದರೆ 1-2 ದಿನದ ಆಸುಪಾಸಿನಲ್ಲಿ ಫಲಿತಾಂಶ ಪಕ್ಕ. ತಾವುಗಳು ಬಹಳ ನಿರೀಕ್ಷೆಯಿಂದ ಕಾಯ್ತಿರೋ ಸೆಕೆಂಡ್ PUC ಫಲಿತಾಂಶ 7-8 ದಿನದಲ್ಲಿ ಬರಲಿದೆ. ಇದಿಷ್ಟು ಪರೀಕ್ಷೆ 1ರ ಮೌಲ್ಯಮಾಪನದ ಬಗ್ಗೆ ಇರೋ ಮಾಹಿತಿ. ಸೆಕೆಂಡ್ PUCಯ ಪರೀಕ್ಷೆ 2 ಯಾವಾಗ ಪ್ರಾರಂಭವಾಗಲಿದೆ, ಫಲಿತಾಂಶ ಬಂದ ಮೇಲೆ ಪೇಪರ್ ತರಿಸೋದು ಹೇಗೆ, ರಿವ್ಯಾಲ್ಯೂಯೇಷನ್ಗೆ ಹಾಕೋದು ಹೇಗೆ ಎಂಬ ವಿಷಯಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ. ಆ ಹೊಸ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದ ಗಂಟೆ ಗುರುತನ್ನು ಒತ್ತಿ. ಸಿಗೋಣ ಮತ್ತೆ. ನಮಸ್ಕಾರ.